ಮನೆಗೆ ಹೋಗ್ತೀರಾ ನೀವು? ಇಲ್ಲೇ ಇರ್ತೀರಾ? ಇಲ್ಲೇ ಇರ್ತೀರಿ, ಮನೆಗೆ ಹೋಗಲ್ವಾ? ಚಂದ ನೋಡ್ಕೋತಾರ ಇಲ್ಲಿ? ನಿಮ್ಗೆ ಎಷ್ಟು ವರ್ಷ? ಎಷ್ಟು ವರ್ಷ ಅಮ್ಮ? 19 ವರ್ಷ. ಓದಿದಾರ ಇವರೆಲ್ಲ? ಹಾ, ಆದ್ರೆ ಏನೇ ಕೇಳಿದ್ರು ಚಂದ ಹೇಳ್ತಾರಲ್ವಾ? ಏನ್ ಕೇಳಿದ್ರೆ ಇವಳಷ್ಟೇ ಮಾತಾಡ್ತಾಳೆ, ಬೇರೆಯವರು ಮಾತಾಡೋದಿಲ್ಲ. ಮಾತಾಡಲ್ಲ. ಇವಳಷ್ಟೇ ಮಾತಾಡ್ತಾಳೆ. ಅಲ್ಲ ಹಾಗೆ ಬೀಚಿಗೆ ಬರ್ತೀಯಾ? ಹೋಗೋಣ ಅಲ್ಲ? ಅಣ್ಣ ಎಲ್ಲಿದ್ದಾರೆ? ನಮಸ್ಕಾರ, ನಾನು ಮಂಜುನಾಥ್ ಕಾಮತ್. 1980-90ರ ದಶಕದಲ್ಲಿ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡದ ಸರ್ಕಾರಿ ಗೇರು ತೋಪುಗಳಿಗೆ ಸಿಂಪಡಿಸಿದ ಕೀಟನಾಶಕ ಎಂಡೋಸಲ್ಫಾನಿನ ಕರಾಳ ಮುಖವಿದು. ಇಂದಿಗೂ ಈ 3 ಜಿಲ್ಲೆಗಳಲ್ಲಿ ಆ ಊರುಗಳಲ್ಲಿ ಹುಟ್ಟಿದ್ದೊಂದು ತಪ್ಪಿಗೆ ಸುಂದರ ಸಹಜ ಬದುಕನ್ನ ಕಳೆದುಕೊಂಡ 8,000ಕ್ಕೂ ಹೆಚ್ಚು ಜನರಿದ್ದಾರೆ. ಅವರೆಲ್ಲರಿಗೂ ಸರ್ಕಾರದ ವತಿಯಿಂದ ಶಾಶ್ವತ ಆರೈಕೆ ಕೇಂದ್ರವಾಗಬೇಕೆಂದು ಮಾನವ ಹಕ್ಕುಗಳ ಹೋರಾಟಗಾರ ರವೀಂದ್ರನಾಥ ಶಾನುಭಾಗರು ಸೇರಿದಂತೆ ಅನೇಕ ಹೋರಾಟಗಾರರ ಬೇಡಿಕೆಯಾಗಿತ್ತು. 40-50 ವರ್ಷ ಸಂದರೂ ಸರ್ಕಾರ ಕಣ್ಣು ತೆರೆಯಲೇ ಇಲ್ಲ. ಆ ಕೆಲಸವನ್ನು 200ಕ್ಕೂ ಹೆಚ್ಚು ಅನಾಥರಿಗೆ ಆಶ್ರಯ ನೀಡಿರುವ ಪುಣ್ಯ ದೇಗುಲ ಕಾರ್ಕಳ ಸಮೀಪದ ಬೈಲೂರಿನ ಹೊಸ ಬೆಳಕು ಆಶ್ರಮ ಮಾಡಲು ಹೊರಟಿದೆ. ಅಂದಾಜು 300 ಮಂದಿ ಎಂಡೋಸಲ್ಫಾನ್ ಪೀಡಿತರಿಗೆ ಶಾಶ್ವತ ಆಶ್ರಯ ನೀಡಲು ಕಟ್ಟಡವೊಂದು ನಿರ್ಮಾಣವಾಗುತ್ತಿದೆ. ಈಗಾಗಲೇ 8 ಜನ ಸೇರ್ಪಡೆಯಾಗಿದ್ದು, ಕಟ್ಟಡದ ಕಾಮಗಾರಿ ಮುಗಿಯುವ ಹೊತ್ತಿಗೆ 150 ಮಂದಿ ಎಂಡೋಸಲ್ಫಾನ್ ಬಾಧಿತರು ಇಲ್ಲಿಗೆ ಬರಲಿದ್ದಾರೆ. ಇದು ಒಂದಿಬ್ಬರಿಂದ ಆಗುವ ಕೆಲಸವಲ್ಲ. ಹೊಸ ಬೆಳಕು ಆಶ್ರಮದ ತನುಲಾ ತರುಣ್ ಅವರೊಂದಿಗೆ ಇಡೀ ಸಮಾಜದ ಸಹಕಾರದ ಅಗತ್ಯವಿದೆ. ಅಕ್ಕಿಯಿಂದ ಅಕ್ಷರದವರೆಗೆ ಸೇವೆಗೂ ಅವಕಾಶವಿದೆ. ನಾವು ಮೂಲತಃ ಕಾರವಾರ ಇರೋದ್ರಿಂದ ನನಗೆ ಎಂಡೋಸಲ್ಫಾನ್ ಪೀಡಿತರು ಈಗ ಕುಮಟಾ, ಅಂಕೋಲ, ಭಟ್ಕಳ, ಹೊನ್ನಾವರ, ಕಾರವಾರ ಆ ಕಡೆ ಎಲ್ಲ ತುಂಬಾ ಜನರು ನೋಡಿ ಒಂದು ಆಶ್ರಮ ಮಾಡ್ಬೇಕಂತ, ಏನಾದ್ರೂ ಒಂದು ಮಾಡ್ಬೇಕು ಅವ್ರ ಸಲುವಾಗಿತ್ತು. ಹಾಗಾಗಿ ಉಡುಪಿಗೆ ಬಂದೆ ಮತ್ತು ಈ ಆಶ್ರಮ ಹೇಗೋ ಆಯ್ತು. ಮತ್ತೆ ಅವ್ರಿಗೇನಾದ್ರೂ ಮಾಡ್ಬೇಕಂತ ಒಂದು ಆಸೆ ಆಯ್ತು ನನಗೆ. ಹಾಗೆ ಆಸೆಗೆ 2024 ಶಟರ್ ಬಾಕ್ಸ್ ಸಚಿನ್ ಶೆಟ್ಟಿ ಅವರು ನಮ್ಗೆ 38 ಸೆಲ್ಸ್ ಜಾಗವನ್ನ ಕೃಷ್ಣಾಷ್ಟಮಿ ದಿನ ವೇಷ ಹಾಕಿ ಜಾಗವನ್ನ ಡೊನೇಟ್ ಮಾಡಿದ್ರು. ಹಾಗಾಗಿ ನಮ್ಗೆ ಇನ್ನೂ ಆಸೆ ಸ್ಟಾರ್ಟ್ ಆಯ್ತು. ಹಾಗೆ ನಮ್ದು ಒಂದು ಕಂಪನಿಯವರು CSR ಇಂದ ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರಿಗೆ ಅವಕಾಶ ಮಾಡಿಕೊಟ್ರು ಮಾಡ್ಲಿಕ್ಕೆ. ಇದರಲ್ಲಿ ಈಗ ಟೋಟಲಿ 300 ಜನರಿಗೆ ತಗೊಳ್ಳುವಂತ ಕೆಪಾಸಿಟಿ ಇದೆ. ರವೀಂದ್ರನಾಥ್ ಶಾನ್ಭಾಗ್ ಅವರು ನಮ್ಮ ಜೊತೆಗೆ ಸೇರಿ ಒಳ್ಳೆ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಇದನ್ನು ಹಣ ಮಾಡುವ ಉದ್ದೇಶದಿಂದ ಅಥವಾ ಇದು ಆಸ್ಪತ್ರೆ ಅಲ್ಲ, ಅವರಿಗೆ ಮನೆಯಲ್ಲಿ ಆರೈಕೆ ಶುಚಿತ್ವ ಸಿಗ್ತಾ ಇಲ್ಲ, ಅದನ್ನು ಇಲ್ಲಿ ಕೊಡಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳಿ ನಾವು ಈ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಯಾರಿಗೂ ಏನೂ ಚಾರ್ಜ್ ಮಾಡೋದಿಲ್ಲ. ನೀವು ನೇರವಾಗಿ ಬಂದುಕೊಂಡು ಅಲ್ಲಿ ನಿಮ್ಮ ಮಕ್ಕಳನ್ನು ಬಿಟ್ಟು ನೀವು 1 ವಾರ ಇದ್ದು ನೋಡಿ ಅವ್ರು ಸರಿಯಾಗಿ ನೋಡ್ಕೊಳ್ತಾರಾ ಇಲ್ವಾ ಅಂತ. ಯಾವ ಸಮಸ್ಯೆಯೂ ಇಲ್ಲಿ ಬರಲಿಕ್ಕಿಲ್ಲ ಅಂತ ನನಗೆ ತೋರ್ತದೆ. ನನಗೆ ಈ ಆಶ್ರಮ ಬಂದ ಮೇಲೆ ನಿಜವಾಗಿ ಆಶ್ರಮ ತಾಯಿ ಎಷ್ಟು ಪ್ರೀತಿ ಮಾಡ್ತಾರೆ, ಇವರು ಮಕ್ಕಳನ್ನು ಭಾಳಷ್ಟು ಪ್ರೀತಿ ಮಾಡ್ತಾರೆ. ಮುಂಚೆ ಅವಳು ಎಲ್ಲಿ ಬೇಕಾದ್ರೆ ಅಮ್ಮ ಬಿಟ್ಟು ಇರುವುದಿಲ್ಲ. ಈಗ ಅವರನ್ನೇ ಕಂಡ್ರೆ ಅಮ್ಮ ಅಲ್ಲಿರ್ತೇನೆ ಅಂತಾಳೆ. ಕಟ್ಟಡದ ಸ್ಟ್ರಕ್ಚರ್ ಅದನ್ನೆಲ್ಲ ನಾವು ಇದನ್ನು ಪೂರೈಸಿ ಆಗಿದೆ. ಆದರೆ ಮೇಂಟೆನೆನ್ಸ್ ಅದಕ್ಕಿಂತಲೂ ಜಾಸ್ತಿ ಇದೆ. 1 ತಿಂಗಳಲ್ಲಿ ಇಷ್ಟು ಜನರಿಗೆ ಸಾಧಾರಣ 30,000-40 ಸಾವಿರದವರೆಗೆ ಪ್ಯಾಡ್ ಬೇಕಾದಿತ್ತು. ದಿವಸಕ್ಕೆ ಒಬ್ಬರಿಗೆ 5-6 ಸತಿ ಪ್ಯಾಡ್ ಬದಲಾಯಿಸಬೇಕಾಗ್ತದೆ. ಶುಚಿತ್ವಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕಾಗ್ತದೆ. ಈಗ ನರ್ಸಸ್ಸನ್ನೇ ಅಪಾಯಿಂಟ್ಮೆಂಟ್ ಮಾಡ್ತೀವಿ ನಾವು, ಒಬ್ಬ ವೈದ್ಯರನ್ನೇ ಅಪಾಯಿಂಟ್ಮೆಂಟ್ ಮಾಡುವ ಆಲೋಚನೆಯೂ ಇದೆ. ಇದೆಲ್ಲ ಮಾಡಬೇಕಂತ ಆದರೆ ಹಣ ಖಂಡಿತ ಬೇಕು. ಜನಸಾಮಾನ್ಯರು ಅಲ್ಲಿ ಬಂದು ನೋಡಿಕೊಂಡು ಕೊಡೋದಾದರೆ ಅವರಿಗೆ ಸ್ವಾಗತ ಇದೆ.